ಈಗ ನೋಡಿ, ಹಳೆ ವಿಡಿಯೋ ಅಂತ ರೇವಣ್ಣ ಹೇಳೋದು, ಹಳೇದು ವಾಸ್ತವ ಗೊತ್ತಿಲ್ಲ ನನಗೆ. ಈ ಹ್ಯಾಸ್ ಅಡ್ಮಿಟೆಡ್ ದೇರ್ ವಾಸ್ ಎ ವಿಡಿಯೋ ಅಂತ. ಕುಮಾರಸ್ವಾಮಿನ ಹೇಳಿದ್ರೆ ಗೌಡ್ರು ತೀರ್ಮಾನ ಮಾಡ್ತಾರೆ. ಅವರು ಟಿ ವಿಲೂ ಹೇಳಿದ್ದಾರೆ, ನಮಗೆ ಮಾಹಿತಿ ಇತ್ತು, ಕಷ್ಟ ಇದೆ ಅಂತ, ನಾನು ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿದ್ದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಬಿ ಜೆ ಪಿಯವರು ಹೇಳಿದರು ಅಂತ. ಆಮೇಲೆ ಬಿ ಜೆ ಪಿ ಲೀಡ್ರು ದೇವರಾಜೇಗೌಡರು ಅವರು JDS ಅಧ್ಯಕ್ಷರಿಗೂ ಬರೆದಿದ್ದಾರೆ. ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಸಾಹೇಬರಿಗೂ ಕೂಡ ಅವರು ಬರೆದಿದ್ದಾರೆ. ಅದು ಕೂಡ ಪ್ರೆಸ್ಗೆ ರಿಲೀಸ್ ಮಾಡಿದ್ದಾರೆ. ಇಲ್ಲೆಲ್ಲೋ ನನಗೆ ರಿಲೀಸ್ ಮಾಡಿದ ಪೇಪರ್ ಕೂಡ ಇದೆ, ಎಲ್ಲ ರಿಲೀಸ್ ಮಾಡಿದ್ದಾರೆ. ಅಮಿತ್ ಶಾ ಕೂಡ ಬರೆದಿದ್ದಾರೆ. ಈ ಥರ ಎಲ್ಲ ಇದೆ. ಹಿಂಗಾದರೆ ತೊಂದರೆ ಆಯ್ತದೆ. ಡಿಯರ್ ಸರ್, ಐ ಆಮ್ ವೆರಿ ಶ್ಯೂರ್ and confident that the forthcoming election 2024, the Congress party will certainly make use of these videos as a trump card in the election, and we cannot imagine the damage of the impact. I, being a local person, I would like to keep not the family, the perspective first in the election. ಅವರೆಲ್ಲ ಏನೇನು ಹೇಳೋರು, ಈ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ, ನಮಗೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ದು ಇವೆಲ್ಲ ಏನು ಅಂತೆಲ್ಲ ಬರೆದಿದ್ದಾರೆ. ಅದೆಲ್ಲ ಆತನೇ ರಿಲೀಸ್ ಮಾಡಿದ್ದಾನೆ. ನಮ್ಮ ಬಳಿ ಇದ್ದಿದ್ರೆ, ನಮ್ಗೆ ಗೊತ್ತಿದ್ದರೆ, ಇದು ಹಿಂದೆ ದಿನ ಏನೋ ವಿಚಾರ ಬರಬೇಕು. ಇದು ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರ ಮೇಲೆ ಏನಾದ್ರು ಬೀಳ್ತಾರೆ ಅಂತ ಏನೋ ಅವ್ನು ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ಹೇಳಿದ್ದೆ, ಅದು ಯಾರೋ ಡ್ರೈವರ್ ಅಂತೆ, ಆ ಹುಡುಗ ಹೆಸರು ನಂಗೆ ಗೊತ್ತಿಲ್ಲ, ಡ್ರೈವರ್ ಅಂತೆ. ನಿಮ್ಮ ಟಿ ವಿಲಿ ಸುವರ್ಣ ನ್ಯೂಸಲ್ಲಿ ನಾನು ನೋಡಿದೆ. ಸುವರ್ಣ ನ್ಯೂಸಲ್ಲಿ ಒಂದು ವಿಡಿಯೋ ಏನೋ ಬಿಡುಗಡೆ ಮಾಡಿದ್ದು, ಇಲ್ಲ ಇಂಟ್ರೂ ಮಾಡಿದಾರೋ ಗೊತ್ತಿಲ್ಲ ನನಗೆ. ಹೇಳಿದ್ದಾರೆ ಅವರು. ನಾವು ಯಾರು BJP ಮಾಡಿದ್ದಾರೆ ಅಂತ ನನಗೆ ಫೋನಲ್ಲಿ ಹೇಳಿದ್ರು. ಬಟ್ ಆ ಪೇಪರ್ ಟಿ ವಿಲಿ ಬರ್ತಾ ಇದೆ, ಎಲ್ಲ ಟಿ ವಿಲಿ ಬರ್ತಾ ಇದೆಯಾ. ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ. ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು, ಸಿದ್ದರಾಮಯ್ಯ ಇದು ನಾನು ಯಾವತ್ತೂ ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳೋಕ್ಕೋಲ್ಲ. ಇದೇ ನೋಡಪ್ಪ, ಕರೆದಿದ್ದೀನಿ ನಾನು, ಪಾಪ ಅಲ್ಲಿ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್, ಅದು ಬೆಂಗಳೂರು ಕೆಂಪೇಗೌಡರು, ಬೆಂಗಳೂರು ಡಿಸ್ಟಿಕ್ ಬ್ಲಡ್ ಅದು, ಅರ್ಥ ಆಯ್ತಾ. ಇವೆಲ್ಲ ಕಂಪ್ಲೀಟ್ ಅಲ್ಲ, ಬೇರೆಯವ್ರ ವಿಚಾರನ ಬೇಡ.